ಸ್ನೇಹಿತರೆ ನಮಸ್ಕಾರ. ಕರ್ನಾಟಕದ ರಾಜ್ಯಪಾಲರಾದಂಥ ಥಾವರ್ ಚಂದ್ ಗೆಹ್ಲೋಟ್ ಇವರು ಮೂಲತಃ ಮಧ್ಯಪ್ರದೇಶ ರಾಜ್ಯದ ರೂಪೇಟ್ ನಾಗ್ದಾದಲ್ಲಿ 18 ಮೇ 1948 ಏನಪ್ಪ ಅಂತಂದ್ರೆ ದಲಿತ ಕುಟುಂಬದಲ್ಲಿ ಜನಿಸಿದರು. ಇವರೇನಪ್ಪ ಅಂತಂದ್ರೆ ಮುಂದೆ ಭಾರತೀಯ ಜನತಾ ಪಕ್ಷದ ಸದಸ್ಯರಾಗಿಯೂ ಕೂಡ ಹಾಗೂ ಕೇಂದ್ರ ಸರ್ಕಾರದಲ್ಲಿ ಹಲವಾರು ಬಾರಿ ಮಂತ್ರಿ ಸ್ಥಾನವನ್ನು ಕೂಡ ಪಡೆದಿದ್ದಾಗಿದ್ದಾರೆ. ಅದೇ ರೀತಿ ಮಧ್ಯಪ್ರದೇಶದಿಂದ ಕರ್ನಾಟಕದ ರಾಜ್ಯಪಾಲರಾಗಿ ಸೇವೆ ಸಲ್ಲಿಸುತ್ತಿರುವ ಮೊದಲ ವ್ಯಕ್ತಿಯೇ ಕೂಡ ಆಗಿದ್ದಾರೆ. ಇವರು ಕರ್ನಾಟಕದ ರಾಜ್ಯಪಾಲರಾಗಿ ಜುಲೈ 6, 2021 ನೇಮಕಗೊಂಡು ಜುಲೈ 11 ಕರ್ನಾಟಕದ ರಾಜ್ಯಪಾಲ ಅಧಿಕಾರ ವಹಿಸಿಕೊಂಡಿದ್ದಾರೆ. ಈ ಗೆಹ್ಲೋಟ್ ಅವರು 2014ರಿಂದ 2021 ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವರಾಗಿಯೂ ಕೂಡ ಅವರು ಸೇವೆಯನ್ನು ಸಲ್ಲಿಸಿದ್ದಾರೆ. ಅದೇ ರೀತಿಯಾಗಿ ಅವರು ಸಂಸತ್ತಿನ ಮೇಲ್ಮನೆಯಲ್ಲಿಯೇ ಕೂಡ ನಾಯಕರಾಗಿದ್ದು ಸಂಸದೀಯ ಮಂಡಳಿಯ ಮತ್ತು BJPಯ ಕೇಂದ್ರ ಚುನಾವಣಾ ಸಮಿತಿಯ ಸದಸ್ಯರಾಗಿ ಕೂಡ ಇದ್ದರು. ಇದಿಷ್ಟೇನಪ್ಪ ಅಂತಂದ್ರೆ ಕರ್ನಾಟಕದ ರಾಜ್ಯಪಾಲರಾದಂಥ ಥಾವರ್ ಚಂದ್ ಗೆಹ್ಲೋಟ್ ಅವರ ಕುರಿತು ಮಾಹಿತಿ.